ಜಯ ನಿಚ್ಚರ ಜಲದಿ ವಿನಾಯಕ ಜಯ ಜಯ ಸುಂದರ ತ್ರಿಭುವನ ವೀರ ಜಯ ಜಯ ಬಹುರಾಜ್ಯಂಗಳಂ ಗೆಲ್ದ ಅನೇಕ ದ್ರುಪರಂ ಸಮಂತರಂ ಗೆಲ್ದನ ಬಹುರಾಜ್ಯಂಗಳಂ ಗೆಲ್ದ ಅನೇಕ ದ್ರುಪರಂ ಸಮಂತರಂ ಗೆಲ್ದನ ಸೇನಾಧಿಪತಿ ರಾಜೇಂದ್ರ ಸದ್ವಿಜಿತ ಖ್ಯಾತಿ ಛಯಂಗಳಂ ಪಡೆದೆನ ಮಂತ್ರಿವರ್ಯ ಸದ್ವಿಜಿತ ಖ್ಯಾತಿ ಛಯಂಗಳಂ ಪಡೆದೆನ ಧನ್ಯಂಗಡ ಲೋಕದ महिपालक ऐसा दे पोवाज्य बाजयल मंत्रिवर्यो महिपालक ऐसा दे पोवाज्य बाजयल निस्वार्थ नादंते ರಾಜೇಂದ್ರ ಸದ್ವಿಜಿತ ಖ್ಯಾತಿ ಛಯಂಗಳಂ ಪಡೆದನ ಪಂಡಿತೋತ್ತಮರೇ ಸದ್ವಿಜಿತ ಖ್ಯಾತಿ ಛಯಂಗಳಂ ಪಡೆದನ ಧನ್ಯಂಗಡ ಲೋಕದ
ಅಧಿಪತಿ ರಾಜೇಂದ್ರ, ನನ್ನ ರಾಜ್ಯದಲ್ಲಿ ಸೈನ್ಯವು ಯಾವ ರೀತಿಯಿಂದಿರುವುದು ತಿಳಿಸುವಂತರಾಗಿ ವಿಜ್ಞಾಪಿಸುವೆನು ರಾಜೇಂದ್ರ. ಮಂಡಲಾಧಿಪ,
ರಾಜೇಂದ್ರ ಧರ್ಮಮುನಿ ಪ್ರಭುವರ ಧರ್ಮಮುನಿ ಪ್ರಭುವರ ಧರ್ಮಂ ಇನ್ನೋ ಚಳೆಗೊಂದು ಧರ್ಮಂ ಧರ್ಮಂ ನಿನ್ನಯ ನಡುಡಿ ಧರ್ಮಂ ನಿನ್ನಯ ನಡುಡಿ ಧರ್ಮಂ ವೈದೂಲಿ ಬಡಿರೆ ಬೇಸೆಯುವುದೆತ್ತಂ ಧರ್ಮಂ ಮಹಾರಾಜರೇ ಪ್ರಜೆಗಳು ಯಾವ ಆಲೋಚನೆಯಲ್ಲಿ ಸುಖಂದಿರುವ ಮಹಾರಾಜ್ ಸೇನಾಧಿಪತಿ ರಾಜೇಂದ್ರ ನನ್ನ ರಾಜ್ಯದಲ್ಲಿ ಸೈನ್ಯವು ಯಾವ ರೀತಿಯಿಂದರು ತಿಳಿಸುವಂತನಾಗಿ ಅಪ್ಪಣೆ ರಾಜೇಂದ್ರ. ಮಂಡಲ ದೀಪ ಕೇಳು ಬೆಳು ಬೇರಿಗ ಮಂಡಲ ದೀಪ ಕೇಳು ಮಂಡಲ ದೀಪ ಕೇಳು ಬೆಳು ಬೇರಿಗ ಮಂಡಲ ದೀಪ ಕೇಳು ಕಶಾವಗೈಯಂತ ವೈರಿಯ ಶಿರಗಳ ಕಶಾವಗೈಯಂತ ವೈರಿಯ ಶಿರಗಳ ಕೇಶವ ಬಿಡು ಬಿಡು ಏತಾಕೆ ಮನದೊಳು ಕೇಶವ ಬಿಡು ಬಿಡು ಏತಾಕೆ ಮನದೊಳು ಮಂಡಲ ದೀಪ ಕೇಳು ಬೇಳುವೇನೀಗ ಮಂಡಲ ದೀಪ ಕೇಳು ಶತ್ರು ಸಮೂಹವ ಒದ್ದೋ ತಲಿಹಗೋ ಶತ್ರು ಸಮೂಹವ ಒದ್ದೋ ತಲಿಹದು ಬಂಡಾರ ಭುಜಗಳ ಇಂಡಿ ಬರುವೆನ ಬಂಡಾರ ಭುಜಗಳ ಇಂಡಿ ಬರುವೆನು ಮಂಡಲ ದೀಪ ಕೇಳು ಕೇಳುವೆನೀಗ ಮಂಡಲ ದೀಪ ಕೇಳು ಹಲೇ ಹಲೇ ಸೇನಾಧಿಪತಿ ಕಲಿಯೆತ್ತದ ನಮ್ಮ ಮಠ ಕಲಿಯೆತ್ತದ ನಮ್ಮ ಮಠ ಸುತ್ತಮುತ್ತಲು ಕಾದಿರುವರು ಕೇಳೈ ಶತ್ರು ಸಮೂಹಗಳ ಶಿರವ ಶತ್ರು ಸಮೂಹ ಶಿರವ ಕತ್ತರಿಸುತ್ತ ರುಂಡ ಮುಂಡಗಳನ್ನು ಚೆಂಡಾಡಿ ಬರುವೆನೈ ತನ್ನೆದುರಿಸಬಲ್ಲವರು ಯಾರ ನನ್ನೆದುರಿಸಬಲ್ಲವರು ಈ ಧೀರನ ಈ ಶೂರನ ಈ ಧೀರನ ಈ ಶೂರನ ಯಾರ ನನ್ನೆದುರಿಸಬಲ್ಲವರು ಕೋಳದ ಮರ ಶಿರವನ್ನು ಕಡಿವೆ ಕೋಳದ ಮರ ಶಿರವನ್ನು ಕಡಿವೆ ಚೆಂಡತನವನ್ನು ತೋರುತ್ತಲಿರುವೆ ಚೆಂಡತನವನ್ನು ತೋರಿಸುತ್ತಿರುವೆ ಅಟದಿಂ ಪ್ರಾಣದಿಂ ಗೆಲ್ವೆ ಅಟದಿಂ ಪ್ರಾಣದಿಂ ಗೆಲ್ವೆ ಯಾರೇ ನನ್ನೆದುರಿಸಬಲ್ಲವರು ಯಾರೇ ನನ್ನೆದುರಿಸಬಲ್ಲವರು ಈ ಧೀರನ ಈ ಶೂರನ ಆರೆ ನನ್ನೆದುರಿಸಬಲ್ಲವರು ಕೂಳ ಅದಮರ ಶಿರವನ್ನು ಕಡಿವೆ ಕೂಳ ಅದಮರ ಶಿರವನ್ನು ಕಡಿವೆ ಚೆಂಡತನವನ್ನು ತೋರುತ್ತಲಿರುವೆ ಕೂಳ ಅದಮರ ಶಿರವನ್ನು ಕಡಿವೆ ಚೆಂಡತನವನ್ನು ತೋರುತ್ತದೆ ಅಟದಿಂ ತಿಟದಿಂ ರಣದಿಂ ಗೆಲ್ವೆ ಅಟದಿಂ ತಿಟದಿಂ ರಣದಿಂ ಗೆಲ್ವೆ ಆರೆ ನನ್ನೆದುರಿಸಬಲ್ಲವರು ರಾಜೇಂದ್ರ ರಾಜೇಂದ್ರ ನಮ್ಮ ಸೈನ್ಯವು ಸಕಲ ದಿಕ್ಕುಗಳಲ್ಲಿ ವಿಜಯ ಪತಾಕೆಯನ್ನು ಹಾರಿಸಿ ಸಮಸ್ತ ಮಹಾರಾಜರುಗಳು ಕಪ್ಪ ಕಾಣಿಕೆಗಳನ್ನು ಬಂದೊಪ್ಪಿಸುತ್ತಿರೋರು ಮತ್ತೇನಪ್ಪಣೆ ರಾಜೇಂದ್ರ ನಿಮ್ಮಂತಹ ಮಂತ್ರಿ ಸೇನಾಧಿಪತಿಗಳು ನನ್ನ ರಾಜ್ಯದಲ್ಲಿರುವುದರಿಂದಲೇ ನನ್ನ ರಾಜ್ಯವು ಸುರಕ್ಷೇಮವಾಗಿರುವುದು. ಮಂತ್ರಿ ಶಾಸನೆ ರಾಜೇಂದ್ರ ಸಭಾ ಪಂಡಿತರೇ
ಮನುಷ್ಯನು ಜನ್ಮಕ್ಕೆ ಬಂದ ಕೂಡಲೇ ನವಗ್ರಹಗಳು ಯಾವ ಯಾವ ಸ್ಥಾನದಲ್ಲಿರುವ ಆ ಸ್ಥಾನಗಳ ಫಲದಂತೆ ಜನಿಸಿದ ರಾಜ್ಯ ಅವನಿಗೆ ಮರಣ ಪರ್ಯಂತರವಾಗಿ ಸುಖಗಳನ್ನು ಕೊಡುವವರು ಯಾರು ಯಾರು ಏನು ಫಲ ಕೊಡುವರು ಅದರಲ್ಲಿ ಶ್ರೇಷ್ಠನಾರು ಉದಿತಪಡಿಸಿರಿ. ವರ್ಣಿಸಲ್ಲ ಸಾದಳ ನವಗ್ರಹ ಬಲಶಾಲಿಗಳ ವರ್ಣಿಸಲ್ಲ ಸಾದಳ ನವಗ್ರಹ ಬಲಶಾಲಿಗಳ ಪರಿಯದ ತಿಳಿಯದೆ ಸಾಧಾರಣ ನವಗ್ರಹ ಬಲಶಾಲಿಗಳ ಸಾಕು. ರಾಜನೇನು ಲಾಲಿಸೆ ರಾಜನೇನು ಲಾಲಿಸೆ ಮೋದನೀಗ ಬೇಡನು ಮೋದನೀಗ ಬೇಡನು ಲಾಲಿಸೆ ಸಕಲ ಗ್ರಹಗಳಲ್ಲಿ ರವೇ ಶ್ರೇಷ್ಠ ಇವನನ್ನು ಆರಾಧಿಸಲಿ ಗ್ರಹವಾದ ಬಲರದು ಗಗನ ಮಾರ್ಗದಿಂದಲೇ ಪ್ರತಿನಿತ್ಯ ಸಂಚರಿಸಿ ತನ್ನ ಪ್ರಕಾಶಮಾನದಿಂದಲೇ ಸಸ್ಯವೃದ್ಧಿಯನ್ನು ಮಾಡುವುದು ವ್ಯಾಧಿಗಳು ಇವನ ಸ್ಮರಣ ಮಾತ್ರದಿಂದಲೇ ನಷ್ಟವಾಗುವುದು ಆದ್ದರಿಂದ ಇವನೇ ಶ್ರೇಷ್ಠ ಈತನನ್ನೇ ಅಸ್ತಿತ್ವಕ್ಕದ್ದು ರಾಜ ರಾಜನೇನು ಲಾಲಿಸೆ ಮೋಜದೀಗ ಬೇಡುವೆನು ರಾಜನೇನು ಲಾಲಿಸೆ ಮೋಜದೀಗ ಬೇಡುವೆನು ರಾಜನೇನು ಲಾಲಿಸೆ ಬಗೆಯದಿರಲು ನೋಡಲು
ರಾಜ ಮಂಗಳನು ಖಡ್ಗಧಾರಿಯಂತೆ ಮಹಾ ತೀಕ್ಷ್ಣನು. ಇವನನ್ನು ಗರ್ವದಿಂದ ಪೂಜಿಸಲಿಲ್ಲದಿದ್ದರೆ ಉಗ್ರ ಸ್ವರೂಪವನ್ನು ಧರಿಸಿ ಅವನ ಸಂಪತ್ತುಗಳನ್ನೆಲ್ಲ ನಷ್ಟಪಡಿಸಿ ಪ್ರಾಣಿಯಾನವನ್ನು ಮಾಡುವನು. ಅವನ ಸಂಪತ್ತಿಗೆ ಅಧಿಪತಿಯು ಇವನೇ. ಇವನ ಸ್ವಸ್ಥಾನಕ್ಕೆ ಬಂದಾಗ ಮಣ್ಣಿಡಿದರೆ ಹೊನ್ನಾಗುವುದು. ಇವನೇ ತನ್ನನ್ನು ಅರ್ಚಿಸಿದವರಿಗೆ ಸಕಲ ವಿಷಯಗಳನ್ನು ಕೊಡುವನು. ಆದ್ದರಿಂದ ಇವನೇ ಶ್ರೇಷ್ಠನು ಎಂದು ಹೇಳುವೆನು ರಾಜೇಂದ್ರ. ರಾಜನೇನು ಲಾಲಿಸೆ ಮೋಜದೀಗ ಬೇಡುವೆನು. ತಿರುಗುದಳವನು ಚಂದ್ರನು ತಿರುಗಳವನು ಚಂದ್ರನು ತಿರುಗಳವನು ಚಂದ್ರನು ರಾಜನೇನು ಲಾಲಿಸೆ. ನೊಪ್ಪಕೊಳ್ಳುತ್ತಿಲ್ಲಕನೆ ಸಕಲ ಗ್ರಹಗಳಲ್ಲಿ ಚಂದ್ರನು ಪೂಜೆಗೆ ಯೋಗ್ಯನು. ಅವನ ಕೈಲಾಸಪತಿಯನ್ನು ಆಶ್ರಯಿಸುವುದರಿಂದ ಷೋಡಶಕಲ ಯುಕ್ತನಾಗಿ ಅವನ ಮಸ್ತಕದಲ್ಲಿ ಶೋಭಿಸುವನು. ಅಮೃತ ವೃಷ್ಟಿಯನ್ನು ಮಾಡಿ ದೇವತೆಗಳನ್ನು ತೃಪ್ತಿಪಡಿಸುವನು. ಸಕಲ ಭವನಶಾದಿಗಳನ್ನು ಇವನ ಕಿರಣ ತಗುಲುವುದರಿಂದಲೇ ಗುಣಕದಿಗಳಾಗುವವು. ಇವನು ಯಾರನ್ನು ಪೀಡಿಸನು, ಸಕಲರಿಗೆ ಸೌಖ್ಯ ಪ್ರಧಾನನು. ಅದರಿಂದ ಇವರೇ ಶ್ರೇಷ್ಠನನ್ನು ಹೇಳುವೆನು ರಾಜೇಂದ್ರ. ವಿಜ್ಞಾಪಿಸುವನು ರಾಜ. ಭೂಪಾಲ ಸಾರ್ವಭೌಮನೆ, ಸಕಲ ಗ್ರಹಗಳಲ್ಲಿ ಬುಧನೇ ಶಿರೋಮಣಿಯು. ಇವನ ಆರಾಧನೆಯಿಂದ ಸಕಲ ಅಭಿವೃದ್ಧಿಗಳು ದೊರೆಯುವುದು. ಇವನ ಕೃಪೆಯಿಂದ ಜನರು ಐಶ್ವರ್ಯವಂತರಾಗುವವರು. ಬುಧನು ಉತ್ತಮ ಸ್ಥಾನದಲ್ಲಿದ್ದರೆ ಎಲ್ಲ ಕೆಲಸ ಕಾರ್ಯಗಳು ಸುಲಭವಾಗುವುದು. ಇವನು ಯಾರಿಗೂ ಕೇಡು ಮಾಡುವನಲ್ಲ, ಸಂಸಾರ ಸ್ಥಾಪವನ್ನು ದೂರ ಮಾಡುವನು. ಆದ್ದರಿಂದ ಇವನೇ ಶ್ರೇಷ್ಠ ರಾಜ. ರಾಜ ವಿಘ್ನಾಸಿಪೇನು. ರಾಜ ಕಂಠೀರವ, ಸಕಲ ಗ್ರಹಗಳು ಬೃಹಸ್ಪತಿಯು ಬಾಳೆ ಹಚ್ಚುವನು. ಇವನು ಎಲ್ಲ ದೇವತೆಗಳಿಗೆ ಗುರು ಎನಿಸುವವನು. ಇವನ ಜ್ಞಾನಕ್ಕೆ ಪರಿಮಿತಿಯೇ ಇಲ್ಲ. ಇವನು ಎಲ್ಲ ಕರ್ಮಗಳನ್ನು ನಾಶಪಡಿಸಿ ಭವಸಾಗರದಿಂದ ಪಾರು ಮಾಡುತ್ತಾನೆ. ದರಿದ್ರ ದುಃಖಗಳನ್ನು ಇವನ ಸ್ಮರಣೆ ಮಾಡದಲ್ಲವೇ ನಷ್ಟಗಳೂ ಆಗುವುದು. ಇವನನ್ನು ಭಜಿಸಿದರೆ ಸಕಲ ಗ್ರಹಗಳು ಸಂತುಷ್ಟರಾಗೋರು, ಪ್ರತ್ಯಕ್ಷರಾಗೋರು. ಕೈಲಾಸನಾಥನು ಈತನನ್ನು ಭಜಿಸಿದರೆ ಸಕಲ ಗ್ರಹಗಳು ಸಂತುಷ್ಟರಾಗೋರು, ಪ್ರತ್ಯಕ್ಷರಾಗೋರು. ಕೈಲಾಸನಾಥನು ಈತನನ್ನು ಭಜಿಸಿದರೆ ಅಂಡ ಮೇಲೆ ಇತರರ ಪಾಡೇನು. ಅದರಿಂದ ಸಕಲರು ಭಕ್ತಿಯಿಂದ ಈತನನ್ನು ಪೂಜೆ ತಗದು ಮಹಾರಾಜ. ಮಹಾರಾಜರೇ, ಶುಕ್ರನೇನು ಸಾಮಾನ್ಯ ಗ್ರಹನಲ್ಲ, ಸಕಲ ಶಾಸ್ತ್ರ ವಿಚಾರದವನು. ಅಮೃತ ಸಂಜೀವಿನಿ ಮಂತ್ರದಿಂದ ದಾನವರಿಗೆ ಉಪಕಾರದವನು, ದೈತ್ಯರಿಗೆ ಗುರುವೆನಿಸನು. ಇವನ ಶಕ್ತಿಯು ತ್ರಿಭುವನದಲ್ಲಿ ಮಿಗಿಲಾದದ್ದು. ಅರ್ಚಕರ ಆದಿ ವ್ಯಾಧಿಗಳನ್ನು ನಷ್ಟಪಡಿಸಿ ಅವರ ಅಭೀಷ್ಟಗಳನ್ನು ಪೂರ್ಣ ಮಾಡುವನು. ನವಗ್ರಹಗಳಲ್ಲಿ ಅಗ್ನೇಶ್ವರನೆಂದು ಪುರಾಣಾಂತರದಲ್ಲಿಯೂ ಇವನ ಮಹಿಮೆಯು ವರ್ಣಿಸಲ್ಪಟ್ಟಿರುವುದು ಮಹಾರಾಜರೇ. ಸಹವಾಸ್ ಪಂಡಿತೋತ್ತಮರೇ, ಯೋಗ್ಯವಾದ್ದನ್ನು ಹೇಳಿವಿರಿ. ನಿಮ್ಮ ವಚನ ಪೀಯೂಷವನ್ನು ವರ್ತಿಸಿದ ನನ್ನ ವರ್ಗವಾಚಕಗಳು ತೃಪ್ತಿ ಹೊಂದಿದವು. ಏನುಳಿದ ಗ್ರಹಗಳಾರು ವಿದಿತಪಡಿಸಿರಿ. ರಾಜ ರಾಹುಕೇತುಗಳೆಂಬ ಇಬ್ಬರು ದೈತ್ಯ ಕುಲದಲ್ಲಿ ಹುಟ್ಟಿದವರು. ಇವರು ಅತಿ ಕ್ರೂರರು. ಇವರನ್ನು ಕಂಡು ಚಂದ್ರ ಸೂರ್ಯರಿಬ್ಬರು ತರತರನೆ ನಡುಗುವರು. ರಾಹು ಚಂದ್ರನನ್ನು, ಕೇತು ಸೂರ್ಯನನ್ನು ಬಹಳ ಪೀಡಿಸುವರು. ಇವರು ಜನರನ್ನಾದರೂ ಬಹಳ ಪೀಡಿಸುವರು. ಇವರನ್ನು ಚಿಂತಿಷ್ಟರಾಗಿ ಸ್ವಲ್ಪ ಕಡಿಮೆ ಕಾಡುವರು. ಮಹಾರಾಜರೇ, ವಿಜ್ಞಾಪಿಸುವೆನು. ರಾಜ, ಇವರನ್ನೆಲ್ಲರನ್ನು ಏನು ಮಾಡುವಿರಿ? ಇವರೆಲ್ಲರಿಗಿಂತ ಮಿಗಿಲಾದವನು ಷಡಿಗ್ರಹನಿರುವನು. ಇವನನ್ನು ಎಷ್ಟು ಹೊಗಳಿದರೂ ಸ್ವಲ್ಪವೇ ಇರುವುದು.
ಇವನು ಯಾರ ಮೇಲೆ ಅನುಗ್ರಹ ಮಾಡುವನೋ ಅವರಿಗೆ ಎಲ್ಲ ಮಾರ್ಗಗಳು ಸುಲಭವಾಗುವು. ಇವನ ಪ್ರತಾಪವು ಇತರ ಗ್ರಹಗಳ ಮೇಲೆಯೂ ಅಷ್ಟದಿಕ್ಪಾಲಕರ ಮೇಲೆಯೂ ನಡೆಯುವುದು. ಇವನು ಮಹಾ ಸಿಟ್ಟಿನವನು. ಇವನ ಕೋಪಾಲಯಕ್ಕೆ ಗುರಿಯಾದವರ ಮೇಲೆ ದುಃಖದ ಸಮವೇ ಹರಿದು ಬಂದು ಬಾಳು ಗೆಡಲಾಗುವುದು. ಇವನ ದೃಷ್ಟಿಯು ಯಾರ ಮೇಲೆ ಬೀರುವುದೋ ಅವರ ದುಃಖಕ್ಕೆ ನೆಲೆಯೇ ಇಲ್ಲ. ಇವನು ಜನ್ಮಕ್ಕೆ ಬಂದ ಕೂಡಲೇ ಇವನ ದೃಷ್ಟಿ ಇವನ ತಂದೆಯ ಮೇಲೆ ಬಿತ್ತು. ಹಾಗೆ ಅವನ ಸೌರಂಗಕ್ಕೆ ಕುಷ್ಠರೋಗ ಹತ್ತಿ ಸೌರತಿಯು ಎಳವನಾದನು. ರಥಸ್ವರವು ಕುರುಡಾದವು. ಹಾಗೆ ಏನು ಉಪಾಯ ಮಾಡಿದರೂ ನೆಟ್ಟಗಾಗಲಿಲ್ಲ. ಯಾವಾಗ ಷಡೇಶ್ವರನ ದೃಷ್ಟಿಯು ದೂರವಾಯಿತೋ ಹಾಗೆ ಮೂವರಿಗೂ ಕ್ಷೇಮವಾಯಿತು. ಬೇಟೋ ಭೇಟೋ ಇಂಥ ರುಟಿಗಳ ಹೊಗಳ್ವಯ್ಯ ಪ್ರಶಾಸನೀಯನೋ. ಬೇಟೋ ಭೇಟೋ ಇಂಥ ರುಟಿಗಳ ಹೊಡಿದ ತಮರೆ. ಬೇಟೋ ಭೇಟೋ ಇಂಥ ರುಟಿಗಳ ಹೊಗಳ್ವಯ್ಯ ಪ್ರಶಾಸನೀಯನೋ. ಬೇಟೋ ಭೇಟೋ ಇಂಥ ರುಟಿಗಳ ಹೊಡಿದ ತಮರೆ. ಮಹಾರಾಜರೇ, ಸೃಷ್ಟಿಯ ಲೋಭ ಶ್ರೇಷ್ಠ ನೆನೆಸಿರ್ಹ ಹೊಡಿದ ತಮರೆ. ಸೃಷ್ಟಿಯ ಲೋಭ ಶ್ರೇಷ್ಠ ನೆನೆಸಿ ಪ್ರಧಾನ ಚರಿತ್ರೆಯನ್ನೆತ್ತು ಹೊಗಳ್ವಿರ್ರೆ. ಪ್ರಧಾನ ಚರಿತ್ರೆಯನ್ನೆತ್ತು ಹೊಗಳ್ವಿರ್ರೆ. ಬೇಟೋ ಭೇಟೋ ಇಂಥ ರೋಟಿಗಳ ಹೊಗಳ್ವಯ್ಯ ಪ್ರಶಾಸನೀಯನೋ. ಬೇಟೋ ಭೇಟೋ ಇಂಥ ರೋಟಿಗಳ ಹುಟ್ಟುತ್ತಲ್ಲಿ ಪಿತಾನಿಗೆ ಕಷ್ಟವನ್ನು ಕೊಟ್ಟಿರುವ ಹೊಡಿದಂತವರು. ಹುಟ್ಟುತ್ತಲ್ಲಿ ಪಿತಾನಿಗೆ ಕಷ್ಟವನ್ನು ಕೊಟ್ಟಿರುವ ಪ್ರಧಾನ ಚರಿತ್ರೆಯನ್ನೆತ್ತು ಹೊಗಳ್ವಿರ್ರೆ. ಪ್ರಧಾನ ಚರಿತ್ರೆಯನ್ನೆತ್ತು ಹೊಗಳ್ವಿರ್ರೆ. ಬೇಟೋ ಭೇಟೋ ಇಂಥ ನುಡಿಗಳ ಹೊಗಳ್ವಯ್ಯ ಪ್ರಶಾಸನೀಯನೋ. ಬೇಟೋ ಭೇಟೋ ಇಂಥ ನುಡಿಗಳ ಹೊಡಿತ ತಮರೆ. ಸೃಷ್ಟಿಯ ಲೋಭವೇ ಶ್ರೇಷ್ಠ ನೆನೆಸಿದ ಹೊಡಿತ ತಮರೆ. ಸೃಷ್ಟಿಯ ಲೋಭವೇ ಶ್ರೇಷ್ಠ ನೆನೆಸಿ ಪ್ರಧಾನ ಚರಿತ್ರೆಯನ್ನೆತ್ತು ಹೊಗಳ್ವಿರ್ರೆ. ಪ್ರಧಾನ ಚರಿತ್ರೆಯನ್ನೆತ್ತು ಹೊಗಳ್ವಿರ್ರೆ. ಬೇಟೋ ಭೇಟೋ ಇಂಥ ನುಡಿಗಳ ಹೊಗಳ್ವಯ್ಯ ಪ್ರಶಾಸನೀಯನೋ. ಬೇಟೋ ಭೇಟೋ ಇಂಥ ನುಡಿಗಳ ಹೊಡಿತ ತಮರೆ. ಹುಟ್ಟುತ್ತಲ್ಲಿ ಪಿತಾನಿಗೆ ಕಷ್ಟವನ್ನು ಕೊಟ್ಟಿರುವ ಹುಟ್ಟುತ್ತಲ್ಲಿ ಪಿತಾನಿಗೆ ಕಷ್ಟವನ್ನು ಕೊಟ್ಟಿರುವ ಪ್ರಧಾನ ಚರಿತ್ರೆಯನ್ನೆತ್ತು ಹೊಗಳ್ವಿರ್ರೆ. ಪ್ರಧಾನ ಚರಿತ್ರೆಯನ್ನೆತ್ತು ಹೊಗಳ್ವಿರ್ರೆ. ಬೇಟೋ ಭೇಟೋ ಇಂಥ ನುಡಿಗಳ ಹೊಗಳ್ವಯ್ಯ ಪ್ರಶಾಸನೀಯನೋ. ಬೇಟೋ ಭೇಟೋ ಇಂಥ ನುಡಿಗಳ ಇಧರೇ ಇಂತಹ ಸುಪುತ್ರ ಮಗನಿರಬೇಕು. ತಂದೆಯನ್ನು ಎಲ್ಲ ರೀತಿಯಿಂದ ಪಾಕಪಡಿಸಬಹುದು. ಹುಟ್ಟುವುದಕ್ಕಿಂತ ಹುಟ್ಟದಿದ್ದೇನಾಯಿತು? ಜನ್ಮಕ್ಕೆ ಬಂದ ಕೂಡಲೇ ತಂದೆಯನ್ನು ಈ ರೀತಿಯಿಂದ ಪಾಕಪಡಿಸುವ ಮಗನು ಅವನಲ್ಲ. ವೈರ್ಯ ಸುಡುವೆ ವಿಕ್ಕವರಿನ್ನಯತನವಂ ಆ ಆ ಸುಡುವೆ ವಿಕ್ಕವರಿನ್ನಯತನವಂ ಆ ಹದ ಹದ ಕೆಳು ನುಡಿಗಳ ಅಡಗಿಸಿ ದರ್ಪಣೆ ನಾಂ ಶನಿಯೇ ಏ ಏ ಏನ ನಾಡಿದೆಯೋ ಏನ ವಿಕ್ರಮ ಮಾನವಿಲ್ಲದ ನನ್ನ ಏನ ನಾಡಿದೆಯೋ ಪರಮಾತ್ಮ ಏನ ನಾಡಿದೆಯೋ ಏನ ವಿಕ್ರಮ ಮಾನವಿಲ್ಲದ ನನ್ನ ಏನ ನಾಡಿದೆಯೋ ಸೋನಿಯೋ ನಿನ್ನ ನೀಗಲೇ ಪರಮಾತ್ಮ ಸೋನಿಯೋ ನಿನ್ನ ನೀಗಲೇ ಸಾರವನ್ನ
ರಾಜಭೋಗದಿ ಗರ್ವವಂತು ರಾಜ ನೀನನ್ನ ಜಯ ರಾಜಭೋಗದಿ ಗರ್ವ ರಾಜ ನೀನನ್ನ ಜಯ ರಾಜದೇನಿ ರಾಜದೇನಿ ಸೋಲಿಗ ಕಾಡು ಅರ್ಥವಾಗಿ ಅಪೋಸಿಷ ಮಾಡಿದೇನು ಹರಿಯೇ ಆಗಿರಲಿ ಅರನೇ ಆಗಿರಲಿ ಶ್ರೀಮನ್ನಾರಾಯಣನ ಮೊರೆ ಹೋಗ್ತಿದರು ನಾನು ಕಾಣಿಸುವುದೇ ಬಿಡುವುದಿಲ್ಲ ಮಗ ಅಂದ ನನ್ನ ಪ್ರತಾಪವನ್ನು ತೋರಿಸುವೆನು ತಾಳು ಪರಮಾತ್ಮ ಶ್ರೀದೇವ ವಂದಿಸುವೆ ಪಾದ ಕಮಲಕ್ಕೆ ಪರಮಾತ್ಮ ಶ್ರೀದೇವ ಪರಮಾತ್ಮ ವಂದಿಸುವೆ ಪಾದ ಇಂದು ನಿಮ್ಮ ಚರಣ ಪರಮಾತ್ಮ ಇಂದು ನಿಮ್ಮ ಚರಣ ವಂದಿಸುವೆ ಪಾದ ಕಮಲಕ್ಕೆ ಪರಮಾತ್ಮ ಕಂಧನೆ ಕರುಣೆ ತೋರಿ ಕಂಧನೆಂದು ಕರುಣೆ ತೋರಿ ಇಂದು ನಿಮ್ಮ ಚರಣನೆ ಪರಮಾತ್ಮ ಇಂದು ನಿಮ್ಮ ಚರಣನೆ ವಂದಿಸುವೆ ಪಾದ ಕಮಲಕ್ಕೆ ಪರಮಾತ್ಮ ಶ್ರೀದೇವ ಪರಮಾತ್ಮ ಶ್ರೀದೇವ ಕೋರಿದೆ ಸಭೆಯೊಳಗೆ ಮಾಡಿದಪ್ಪ ಮೂಢಮತಿಗೇಡಿ ಬಲಿಕೋರಿ ನೀನು ಪರಮಾತ್ಮ ಶ್ರೀದೇವ ಕೋರಿದೆ ಸಭೆಯೊಳಗೆ ಮಾಡಿದಪ್ಪ ಮೂಢಮತಿಗೇಡಿ ಬಲಿಕೋರಿ ಕಾರುಗಳನ್ನು ಬೋಳಿಯಲ್ಲಿ ತೇರ ಮಾಡುವೆನು ಜಗದು ಕಾರುಗಳನ್ನು ಬೋಳಿಯಲ್ಲಿ ತೇರ ಮಾಡುವೆನು ನೋಡು ನೋಡೆಂದ ಸೌರ್ಯವಲ್ಲ ಆಲಿಸೈ ಮೋಚ ಪರಮಾತ್ಮ
ನವಗ್ರಹಗಳಲ್ಲಿ ಅಗ್ರಸ್ಥ ಶನಿ ಮಹಾರಾಯನೇ, ನಿಮ್ಮ ಚರಣಗಳಲ್ಲಿ ನಾನು ಲೀಲರಾಗಿರುವೆನು. ನನ್ನ ಅಪರಾಧವನ್ನು ಕ್ಷಮಿಸು. ನಿನ್ನ ದರ್ಶನದಿಂದ ನಾನು ಕೃತಾರ್ಥರಾದೆನು. ನೀನು ನನ್ನನ್ನು ಎಷ್ಟು ಪರೆಯಿಂದ ಕಡಿದರೂ ನಾನು ಹೆದರೋತಕ್ಕವನು ಅಲ್ಲ. ಆದರೆ ಇಷ್ಟು ಮಾತ್ರ ಮಾಡು ಪರಮಾತ್ಮ ಶನಿದೇವ. ಮಹಿಮೇಶನೇ ಚನ್ನಿಸಿ ಗಲೆ ಕಾರುಣ್ಯದಿ ಗಾತ್ರಿ ಪಾಲಕ ಪರಮಾತ್ಮ ಶನಿದೇವ. ಪರಮಾತ್ಮ ನಾನು ಘೋರರಣ್ಯದಲ್ಲಿ
ನಾನು ಗೋರರಣ್ಯದಲ್ಲಿ ಬಾಳಗೆನಿಸುವೆ ಕಳಲೆ ನಿನ್ನ ಬಾಳಗೆನಿಸುವೆ ಕಳಲೆ ನಿನ್ನ ನೋಡೆಲ್ಲ ಕಳಿಸೋಯವನ ನಿನ್ನೆನಗೆ ತನುಮಯದಿಂದ ಅಲವ ಅಲವ ಇವನಿಗೆ ಇಷ್ಟೊಂದು ಗರ್ವ ಇರುವುದೇನು? ರಾಜ, ನೀನು ಈ ಸಾವರಿಗೆ ಬೀಳಬೇಡ. ಎರಡನೇ ರಂಗಾಚಾರವನ್ನು ನಿನ್ನ ಪಾಲಿಗೆ ತೆಗೆದುಕೊಂಡು ವ್ಯರ್ಥವಾಗಿ ಕಷ್ಟಪಡಬೇಡ. ನಿನಗೆ ಸಾರಿ ಹೇಳುತ್ತೇನೆ, ಇದರಿಂದ ನಿನಗೆ ಕ್ಷೇಮ ಆಗ್ತಿಲ್ಲ. ಇನ್ನಾದರೂ ವಿಚಾರ ಮಾಡಿ ನೋಡು. ನವಗ್ರಹಗಳ ಎಲೆ ಶನಿದೇವನೇ, ನೀನು ಬೇಕಾದ್ದನ್ನೇ ಹೇಳು. ಪರೋಪಕಾರದಲ್ಲಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ನಾನು ಹಿಂಜರಿಯತಕ್ಕವನಲ್ಲ. ಈ ನಶ್ವರ ದೇಹವು ಹುಟ್ಟಿದ ಮೇಲೆ ಎಂದಾದರೂ ಒಂದು ದಿನ ನಾಶ ಹೊಂದತಕ್ಕದ್ದೇ. ಬ್ರಾಹ್ಮಣರ ಕಷ್ಟ ಪರಿಹರಿಸುವುದರಲ್ಲಿ ಅದರ ವಿನಿಯೋಗವಾದರೂ ಏನು ಕೆಡಕು. ಜಾತಸ್ಯ ಮರಣಂ ಧ್ರುವಂ ಎಂಬುವಂತೆ ಈ ದೇಹವು ಹುಟ್ಟಿದ ಮೇಲೆ ಮರಣ ಬೇರೆ ತಪ್ಪುವುದಿಲ್ಲ. ಅಂದ ಮೇಲೆ ಇದರ ಭೀತಿ ಏಕೆ? ಧೀರರನ್ನು ಸಂರಕ್ಷಿಸುವ ಬಿರುದನ್ನು ನಾನು ಬಿಡಲಾರೆನು ಶನಿ ಮಹಾರಾಯನೇ. ನೀನು ನನ್ನಲ್ಲಿ ಅನುಗ್ರಹ ಮಾಡತಕ್ಕದ್ದೇ. ಆದರೆ ಆ ದೇವದತ್ತ ಬ್ರಾಹ್ಮಣನನ್ನು ಕಾಡುವುದೊಂದನ್ನು ಬಿಟ್ಟು ಅವನು ಅನುಭವಿಸಬೇಕಾದ ಕಷ್ಟಗಳನ್ನು ನನಗೆ ಕೊಡು. ಇಷ್ಟೇ ನನ್ನ ಬೇಡಳು ಪರಮಾತ್ಮ. ಮಾತುಗಳನ್ನಾಡುವುದು ಸುಲಭ, ಪ್ರಸಂಗಕ್ಕೆ ಬಂದಾಗ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನೀನು ನಿನ್ನ ಪರೋಪಕಾರ ಗುಣಗಳನ್ನು ನೋಡಿ ನನ್ನಲ್ಲಿಯೂ ಅಂತಃಕರಣೆ ಹುಟ್ಟಿದೆ. ಪರತಾಪ ಶಮನಕ್ಕೆ ಸ್ವದೇಹದ ಆಹುತಿಯನ್ನು ಕೊಡಬೇಡ, ತಿಳಿಯಿತೋ? ಎಲೆ ಗ್ರಹಗಣಾಧೀಶನೇ, ಈ ದೇಹವೆಂದರೆ ಕಪ್ಪುದಾರ್ಥವು. ಹಿಂದೆ ಶಿಬಿರ ರಾಜನು ಕಪೋತ ಪಕ್ಷಿಗಾಗಿ ದದ್ವಿಜ ಋಷಿಯ ದೇವತಾ ಕಾರ್ಯಕ್ಕೆ ಸ್ವಶರೀರದಲ್ಲಿದ್ದ ಅಸ್ಥಿಯನ್ನು ಮೈರಧ್ವಜನ ವಿಪ್ರಸುತರ ರಕ್ಷಣೆಗಾಗಿ ತನ್ನ ದೇಹವನ್ನು ಅರ್ಪಿಸಲಿಲ್ಲವೇ? ಅಂದ ಮೇಲೆ ನನ್ನಂತಹ ಯಕಶ್ಚಿತ್ತನು ಪರೋಪಕಾರಕ್ಕೆ ವಿಮುಖನಾಗಿ ಬಾಳು ಮಾಡುವುದಾದರೂ ಹೇಗೆ ಜನಿಮಹಾದೇವನೇ? ನೀನು ನನ್ನಲ್ಲಿ ಅನುಗ್ರಹ ಮಾಡತಕ್ಕದ್ದೇ. ಆದರೆ ಆ ದೇವದತ್ತ ಬ್ರಾಹ್ಮಣನನ್ನು ಕಾಡುವುದೊಂದನ್ನು ಬಿಟ್ಟು ಅವನು ಅನುಭವಿಸಬೇಕಾದ ಕಷ್ಟಗಳನ್ನು ನನಗೆ ಕೊಡು. ಬೇಡಳು ಪರಮಾತ್ಮ. ರಾಜ, ನಿನಗೆ ಪ್ರಾರಬ್ಧ ಯೋಗವೇ ಆಗಿರುವುದು, ಅದರಂತೆ ನಿನ್ನ ಬುದ್ಧಿಯೂ ಆಗಿರುವುದು. ಬುದ್ಧಿ ಕರ್ಮಾನುಸಾರ ಎಂಬುವಂತೆ ಈ ಮಾತು ಸುಳ್ಳಲ್ಲ ವಿಕ್ರಮ, ಈ ಮಾತು ಸುಳ್ಳಲ್ಲ. ಇಂದಿನಿಂದ ಆ ದೇವದತ್ತ ಬ್ರಾಹ್ಮಣನನ್ನು ಕಾಡುವುದನ್ನು ಬಿಟ್ಟು ಅವನು ಅನುಭವಿಸಬೇಕಾದ ಕಷ್ಟಗಳನ್ನು ನೀನು ಅನುಭವಿಸಕ್ಕೆ ಸಿದ್ಧನಾಗು. ನಿನಗೂ ನಿನ್ನ ಧಾತೃತ್ವದ ಅಭಿಮಾನವಿರುವುದು, ನನಗೂ ನನ್ನ ಪ್ರತಾಪವನ್ನು ತೋರಿಸ ಉತ್ತಂತೆಯಾಗಿರುವುದು. ಆದ್ದರಿಂದ ಈಗ ಮಾಡುವೆನು. ಪರಮಾತ್ಮ,
ಪಾಡೇನಾಗುವುದು ನೋಡು. ಪರಮಾತ್ಮ ಕಳಲಂ ನಿನ್ನೆ ಗರ್ವ. ಕಳಲಂ ನಿನ್ನೆ ಗರ್ವ. ಮೋಸದು ಇಳೆಯೋ ಮೋರದು ಸತ್ಯ ಭ್ರಷ್ಟಗೊಳಿಸಲೀಗಲೇ. ಪರಮಾತ್ಮ ವಲಯಂ ಘೋಷಲೀಗಲೇ. ಘೋಷಲೀಗಲೇ. ನಗರ ರಾಶಿಯೋ ನಾನು ಬರುವೆ ತಿಳಿದಿರಲು ಮೂರ್ತ. ಹಲೋ ಬ್ರಹ್ಮಾಂಡವೇ ಅದೇವನಾಡುವ ಬೊಂಬೆಯಾಟವಯ್ಯ. ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಅದೇವನಾಡುವ ಬೊಂಬೆಯಾಟವಯ್ಯ. ದಪ್ಪ ಆಶಿಕೆ ರಾಜಾದಿರಾಜರೇ, ತಾವು ತನ್ನ ದರಿದ್ರಾವಸ್ಥೆಯನ್ನು ಹೋಗಲಾಡಿಸಲು 1 ಸಾರಿ 10,000 ವರಗಳನ್ನು ಮತ್ತೆ ಇನ್ನೂ 2 ಸಾರಿ 10,000 ವರಗಳನ್ನು ನನ್ನ ಕೈಲಿ ಕೊಟ್ಟಿದ್ದೀರಿ. ಅದು ನನ್ನ ದುರ್ದೈವದಿಂದ ನನಗೆ ಲಭಿಸಲಿಲ್ಲ. ತನ್ನ ಗ್ರಹದೆಸೆಯು ತಮ್ಮ ಸಹವಾಸದಿ ದೂರಾದ್ದರಿಂದ ಅದ್ಭುತ ಚಮತ್ಕಾರಗಳೇ ವರ್ತಿಸಿದವು. ಅವುಗಳನ್ನು ತಮಗೆ ತಿಳಿಸಿ ಸಂತೋಷಪಡಿಸಬೇಕೆಂದು ಬಂದಿರುವೆನು. ಅಂತಹ ಅದ್ಭುತ ಚಮತ್ಕಾರಗಳೇನಾದವು? ಅದ್ಭುತ ಚಮತ್ಕಾರವೆಂದರೆ ತಾವು 2ನೇ ಸಾರಿ ಕೊಟ್ಟ ದ್ರವ್ಯವನ್ನು ಕಳ್ಳರು ಕದ್ದೊಯ್ದರು.
ಮೂರನೇ ಸಾರಿ ಕೊಟ್ಟ ದ್ರವ್ಯವು ಅದು ಹಿಟ್ಟಲ್ಲಿ ಭೂಮಿಯಲ್ಲಿ ಅದೃಶ್ಯವಾಯಿತು. ಈಗ ಅದೇ ಭೂಮಿಯು ಇಬ್ಬಾಗವಾಗಿ ಸಾಲಗಾರರು ಹೊಯ್ದ ಸಾಲವನ್ನು ತಿರುಗಿಸಿ ಹಿಂದೆ ಕೊಟ್ಟಂತೆ ಮೇಲಕ್ಕೆ ಬಂದಿತು. ಅದನ್ನು ತಮಗೆ ಹರಕೆ ಮಾಡಿಕೊಳ್ಳಲು ಹೊರಗಿನ ಅಂಗಳಕ್ಕೆ ಬರುವಷ್ಟರಲ್ಲಿ ಮೊನ್ನಿನ ದಿವಸ ಕಳ್ಳರು ಕದ್ದೊಯ್ದ ಹಣವನ್ನು ಯಾವುದೋ ಮಾಯದಿಂದ ತಂದು ಚೆಲ್ಲಿದ್ದರು ಮಹಾರಾಜರೇ. ಬ್ರಾಹ್ಮಣೋತ್ತಮರೇ, ಮಹಾರಾಜರೇ, ನಿಮ್ಮ ಹೋದ ದ್ರವ್ಯವು ಪುನಃ ಸಿಕ್ಕು ನಿಮ್ಮ ಕಷ್ಟಗಳು ದೂರದ್ದನ್ನು ಕೇಳಿ ನನಗೆ ಪರಮಾನಂದವಾಯಿತು. ಇನ್ನು ಮೇಲೆ ನಿಮಗೆ ಯಾವ ವಿಧವಾದ ಕಷ್ಟಗಳು ಬರಲರವು. ಸುಖದಿಂದ ಪ್ರಪಂಚ ಮಾಡಿರಿ. ಹಣವೇ ನಿನ್ನಯ ಗುಣವ ಎಷ್ಟು ವರ್ಣಿಸಲೇ, ಹಣವೇ ನಿನ್ನಯ ಗುಣವ ಎಷ್ಟು ವರ್ಣಿಸಲೇ, ಹಣವಿಲ್ಲದವನೊಬ್ಬ ಎನಗೂ ನಿಶ್ಚಯ ಕಂಡೇ, ಹಣವೇ ಹಣವೇ ಕುಲಕ್ಕೆ ಸೇರಿಸುವೆ, ಕುಲಕೆಟ್ಟವರ ನಾಶ ಕುಲಕ್ಕೆ ಸೇರಿಸುವೆ, ಒಲೆಯನ್ನದರೆ ತಂದು ಮನೆಯ ಸೇರಿಸುವೆ, ಹಣವೇ 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 ಅರಿಯಾದ ತುಂಟಾನ ಅರಿತಾನೆನ್ನೆನಿಸುವೆ, ಅರಿಯಾದ ತುಂಟಾನ ಅರಿತಾನೆಂದೆನಿಸುವೆ, ಪುರಂದರ ವಿಠಲರ ಸ್ಮರಣೆಯ ಮರೆಸುವೆ, ಹಣವೇ 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 ದಿಟವಾದು ತಾನೆಲ್ಲ ಸೆಟೆಯ ಮಾಡಿಸುವೆ, ದಿಟವಾದು ತಾನೆಲ್ಲ ಸೆಟೆಯ ಮಾಡಿಸುವೆ, ಸೆಟೆಯಾದು ತಾನೆಲ್ಲ ಸತ್ಯವೆಂದೆನಿಸುವೆ, ಹಣವೇ 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 ಎಂಥವನೇ ಆಗಲಿ ಅನ್ಯಾಯದಿಂದ ಸಿಕ್ಕಿದ ಹಣವನ್ನು ದಕ್ಕಿಸಿಕೊಳ್ಳಬೇಕಾದರೆ ವಿಷವನ್ನು ತಿಂದು ದಕ್ಕಿಸಿಕೊಳ್ಳಿದಂತೆ ಪ್ರಯತ್ನ ಪಟ್ಟಂತೆಯೇ ಸರಿ. ಮೊನ್ನೆಯ ದಿವಸ ಒಬ್ಬ ಬ್ರಾಹ್ಮಣೋತ್ಮನ ಕಡೆಯಿಂದ 3 ಬಿಲೆಗೆ ಒಂದು ಕುಂಬಳಕಾಯಿಯನ್ನು ತೆಗೆದುಕೊಂಡಿದ್ದೆ. ಅದನ್ನು ಮನೆಗೆ ಹೋಗಿ ಬಚ್ಚೆ ನೋಡುವಷ್ಟರಲ್ಲಿ ಒಳಗಿಂದ ಮೊರೆಗಳು ಬುಳಬುಳನೆ ಬಿದ್ದವು. ಹಣದ ಲೋಭವು ಬಹಳ ಕೆಟ್ಟದು. ಸಿಕ್ಕಿದ ಹಣವನ್ನು ತಿರುಗಿ ಕೊಡಬೇಕೆಂಬ ಬುದ್ಧಿಯೇ ಬಾರದು. ಅದನ್ನು ಅಪಸರಿಸಬೇಕೆಂದು ಮನೆಯೊಳಗೆ ಹಾಗೆ ಗಪ್ ಚುಪ್ ಎಂದು ಇಟ್ಟಿದ್ದೆನು. ಅವರು ಎಲ್ಲಿಯೋ ದೊರೆಯಲಿಲ್ಲ. ಆಗಲೇ ನಮ್ಮ ಅಂಗಡಿ ಮುಂದೆ ಗಡಿಬಿಡಿಯಿಂದ ಹೋದರು. ಹೋಗುವಾಗೆ ನನ್ನ ಕಡೆ ತಿರುಗಿ ನೋಡಿದಂತೆ ಭಾಸವಾಯಿತು. ಬೇಡಪ್ಪ ಬೇಡ, ಈ ದುಡ್ಡು ಬೇಡ, ಈ ದುಡ್ಡಿಗೆ ಬೆಂಕಿ ಹಚ್ಚಲಿ, ಇದ್ದಕ್ಕಿದ್ದಾಗೆ ಮಹಾರಾಜರಿಗೆ ತಿಳಿಸಲು ಬಂದಿರುವೆನು. ಈ
ಬ್ರಾಹ್ಮಣೋತ್ಮನವನು ಇಲ್ಲೇ ಇರುವನಲ್ಲ. ಇವನು ಮಹಾರಾಜರಿಗೆ ಮುಂಚಿತವಾಗಿ ತಿಳಿಸಿದ್ದರೆ ಈ 3 ದಿವಸ ಕಾಲ ನಿನ್ನ ಹತ್ತಿರ ಏಕೆ ಇಟ್ಟುಕೊಂಡೆಂದು ಮಹಾರಾಜರು ತಪ್ಪು ಹಚ್ಚಿದರೆ ನಾನು ಏನು ಹೇಳಬೇಕು? ನನ್ನ ಕೈ ಕಾಲುಗಳೇ ನಡುಕ ಬಂದಂತಾಗಿದೆ. ಪ್ರಸಂಗ ಅಂಜಿ ಮಾಡೋದರೇನು? ಪ್ರಸಂಗಕ್ಕೆ ಬಂದಾಗ ಧೈರ್ಯ ಹಿಡಿದು ಹೇಗಾದರೂ ಒಮ್ಮೆ ಪಾರಾಗುವ ಪ್ರಯತ್ನ ಮಾಡಲೇಬೇಕು. ಎದೆ ಕಳೆದುಕೊಂಡರೆ ಪ್ರಯೋಜನವಿಲ್ಲ. ಧೈರ್ಯಂ ಸರ್ವತಾ ಸಾಧನಂ ಎಂಬುವಂತೆ ಧೈರ್ಯ ಬಿಟ್ಟರೆ ಪ್ರಯೋಜನವಿಲ್ಲ. ಮಹಾರಾಜರೇ ನಮಸ್ಕರಿಸುವನು. ನೀನು ಯಾರು? ನಾನು ಒಬ್ಬ ವಯಸ್ಸನು. ನಿನ್ನ ಹೆಸರೇನು? ನನ್ನ ಹೆಸರು ನುಂಗಪ್ಪ ಶೆಟ್ಟಿ. ಈ ಹೆಸರು ವ್ಯವಸಾಯಕ್ಕೆ ಶೋಭಿಸುವಂತಿದೆ. ವೈಶ್ಯರು ಪರರ ಪರದ್ರವ್ಯದಲ್ಲಿ ಬಹು ಕುಶಲರು. ಹೆಸರಿಸಿದಂತೆ ಏನಾದರೂ ಗುಣಗಳಿರಬಹುದು. ಅದಕ್ಕಾಗಿಯೇ ಜನರು ಇವನನ್ನು ಈ ರೀತಿಯಿಂದ ಕರೆಯುತ್ತಾರೆ. ಇದು ನಿಮ್ಮ ಜನ್ಮಕಾಲದಲ್ಲಿ ಇಟ್ಟ ಹೆಸರು ಅಥವಾ ಗುಣಗಳ ಪ್ರಭಾವದಿಂದ ದೊರಕಿರುವುದು? ಮಹಾರಾಜರೇ, ಮೊದಲು ಜನರು ವಿನೋದಕ್ಕೆ ಕರೀತಿದ್ದರು. ಈಗ ಅದೇ ಹೆಸರು ಪ್ರಚಾರದಲ್ಲಿ ಇದೆ ಮಹಾರಾಜರೇ. ಇರಬಹುದು. ಇವನಲ್ಲಿ ಇದರಂತೆ ಏನಾದರೂ ಗುಣಗಳು ಇದ್ದರೂ ಇರಬಹುದು. ಅದಕ್ಕಾಗಿಯೇ ಜನರು ಇವನನ್ನು ಈ ರೀತಿಯಿಂದ ಕರೀತಾರೆ. ಶೆಟ್ಟರೇ, ಇಲ್ಲಿಗೆ ಹೇಗೆ ಬರೋಣವಾಯಿತು? ಮಹಾರಾಜರೇ, ಈ ಬ್ರಾಹ್ಮಣೋತ್ಮನ ಕಡೆಯಿಂದ ಈ 3 ದಿವಸಗಳ ಹಿಂದೆ ಒಂದು ಕುಂಬಳಕಾಯಿಯನ್ನು ತೆಗೆದುಕೊಂಡಿದ್ದೆ. ಅದನ್ನು ಮನೆಗೆ ಹೋಗಿ ಹಚ್ಚಿ ನೋಡುವಷ್ಟರಲ್ಲಿ ಒಳಗಿನಿಂದ ಮೊರೆಗಳು ಬುಳುಬುಳನೆ ಬಿದ್ದವು. ಅದನ್ನು ಹಾಗೆ ಇಟ್ಟಿದ್ದೇನು. ಇವರು ಎಲ್ಲಿಯೂ ದೊರೆಯಲಿಲ್ಲ. ಆಗಲೇ ನಮ್ಮ ಅಂಗಡಿ ಮುಂದೆ ಆಯುಧನ್ನು ಕಂಡು ಇದನ್ನು ಇವರಿಗೆ ಕೊಡಬೇಕೆಂದು ಹಿಂಬಾಲಿಸುತ್ತಾ ಇಲ್ಲಿಗೆ ಬಂದಿರೋನು. ಈ ದನವೂ ಇವರದು, ಇದನ್ನು ಇವರಿಗೆ ಕೊಡಬೇಕು ಮಹಾರಾಜರೇ. ಹಾಗೆ ಹೆಸರಿಗೆ ವಿರುದ್ಧವಾಗಿ ನಡೆಯುತ್ತಿರುವರಿ. ಬ್ರಾಹ್ಮಣನು ದರ್ಬಾರಕ್ಕೆ ಬಂದಿದ್ದನ್ನು ನೋಡಿ ಹಂಚಿ ದಾನವನ್ನು ತಂದಿರುವರೋ? ಅದೇನಿಲ್ಲ ಮಹಾರಾಜರೇ. ಬ್ರಾಹ್ಮಣರ ದ್ರವ್ಯ ನಮಗೆ ಏಕೆ ಬೇಕು? ಬ್ರಹ್ಮಿಷಂ ವಿಷಂ ಪೋಕಂ ಎಂಬ ವಾಕ್ಯವು ನಮಗೂ ಗೊತ್ತಿದೆ. ಅದು ಯಾರಿಗೂ ದಕ್ಕಲಾರದು ಮಹಾರಾಜರೇ. ಏನೇ ಆಗಲಿ ಶೆಟ್ಟರೆ, ಯಾವ ತಿಳುವಳಿಕೆಯಿಂದಲೋ ಇದನ್ನು ಕೊಟ್ಟು ಬಹು ಯೋಗ್ಯವಾಯಿತು. ಬ್ರಾಹ್ಮಣೋತ್ತಮರೇ, ಈ ದಾನವನ್ನು ಸ್ವೀಕರಿಸಿರಿ. ಆಗಬಹುದು. ರಾಜ ಶಿಖಾಮಣಿಗಳೇ, ದೇವರು ನಿಮಗೆ ಸದಾ ಮಂಗಳವನ್ನುಂಟು ಮಾಡಲಿ. ನನ್ನ ಬಡತನವನ್ನು ಹೋಗಲಾಡಿಸಲು ಎಷ್ಟು ಪ್ರಯತ್ನ ಮಾಡಿದ್ದೀರಿ. ಇಹಲೋಕದ ವಸ್ತುಗಳನ್ನು ಕೊಟ್ಟು ಯಾರಾದರೂ ಕಷ್ಟಗಳನ್ನು ದೂರ ಮಾಡ್ಯಾರು. ಆದರೆ ದೈವಿಕ ವಿಪತ್ತುಗಳನ್ನೇ ತಪ್ಪಿಸುವ ನಿಮ್ಮಂತಹ ಪುಣ್ಯಶಾಲಿಗಳು ಎಲ್ಲಿಯೂ ದೊರಕುವುದಿಲ್ಲ. ನಿಮ್ಮಂತಹ ಭೂವರರು ಹಿಂದೆ ಹಾಳಿಯೂ ಇಲ್ಲ, ಮುಂದೆ ಆಳಲಿಕ್ಕೂ ಇಲ್ಲ. ನಿಮ್ಮ ಕೀರ್ತಿಯು ಸದಾ ಹುಣ್ಣಿಮೆಯ ಚಂದ್ರನ ಕಿರಣಗಳಂತೆ ದಿಗಂತರದಲ್ಲಿ ಪಸರಿಸಲಿ. ಇನ್ನು ಸಕಲರಿಗೂ ಆನಂದವನ್ನುಂಟು ಮಾಡಲಿ. ಮಹಾರಾಜರೇ, ನಾನಿನ್ನು ಹೋಗಿ ಬರುವನು. ಮಹಾರಾಜರೇ, ಹೋಗಿ ಬರುವನು. ಅಪ್ಪಣೆ ಸ್ವೀಕರಿಸಿ. ಉಭಯತರು ಹೊರಡಬಹುದು.
ಬ್ರಾಹ್ಮಣನು ಹೇಳಿದ ಮಾತು ಈಗ ನಡೆದ ಸಂಗತಿಗಳಿಂದ ಶನಿದೇವನು ಅವನನ್ನು ಬೆನ್ನು ಬಿಟ್ಟಂತೆಯೇ ಕಾಣುತ್ತದೆ. ಇನ್ನು ಅವನ ಬದಲಾಗಿ ನನ್ನನ್ನು ಕಾಡತಕ್ಕವನು ಬೇಕಾದಷ್ಟು ಕಾಡಲಿ, ನಾನೇನು ಹೆದರುವುದಿಲ್ಲ. ಪರೋಪಕಾರಧಂ ಇದಂ ಶರೀರಂ ಎಂಬುವಂತೆ ಈ ಶರೀರವು ಪರೋಪಕಾರತಕವಾಗಿಯೇ ಇರತಕ್ಕದ್ದು. ಸುಗ್ರಾಸವನ್ನು ತಿಂದು ದೃಢಕಲ್ಪದಲ್ಲಿ ಹೊರಳಾಡುವ ದೇಹದ ಸ್ಥಿತಿಯು, ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳುಗಳಿಂದ ಹೊರಳಾಡುವ ದೇಹದ ಗತಿಯು, ಕಟ್ಟ ಕಡೆಗೆ ಕ್ರಮೈಶ್ಚನಂ ಸುಜ್ಞಾತಂ ಎಂಬುವಂತೆ ಭೂಮಿಯ ಮೇಲೆ ಬಿದ್ದರೆ ಕ್ರಿಮಿಗಳಾಗಿಯೂ, ಪಶುಗಳ ಭಕ್ಷ್ಯ ಸ್ಥಾನದಲ್ಲಿ ಬಿದ್ದರೆ ಮುಷ್ಟಿಯಾಗಿಯೂ, ಅಗ್ನಿಮುಖದಲ್ಲಿ ಬಿದ್ದರೆ ಬಸವಾಗಿ ಹೋಗುವುದು. ಅಂದ ಮೇಲೆ ಇದರ ಭೀತಿ ಏಕೆ? ದೀನರನ್ನು ಸಂರಕ್ಷಿಸುವ ಬಿರುದನ್ನು ನಾನು ಬಿಡಲಾರನು. ಇನ್ನು ಮೇಲೆ ಶನಿದೇವನು ನನ್ನನ್ನು ಕಾಡತಕ್ಕವನು, ಬೇಕಾದಷ್ಟು ಕಾಡಲಿ, ನಾನೇನು ಹೆದರುವುದಿಲ್ಲ. ಮಾರಹರನ ಪರಯ ತ್ರಾತ ಈಶ ಹುಮೇಶ ಸುರಮುನಿ ನಮಿಪ ಮಾರಹರನ ಪರಯ ಮಾರಹರನ ಪರಯ ತ್ರಾತ ಈಶ ಹುಮೇಶ ಸುರಮುನಿ ನಮಿಪ ಮಾರಹರನ ಪರಯ ಮಹಾಕಾಲದಲ್ಲಿ ತಾನು ಕೊಂಧದಲ್ಲಿ, ಮಹಾಕಾಲದಲ್ಲಿ ತಾನು ಕೊಂಧದಲ್ಲಿ ಇದು ವಿಘ್ನವ ತರುವುದ ಪರಯ ಮಾರಹರನ ಪರಯ ತ್ರಾತ ಈಶ ಹುಮೇಶ ಸುರಮುನಿ ನಂಬ ಮಾರಹರನ ಪರಯ ಮಹಾಕಾಲದಲ್ಲಿ ತಾನು ಕೊಂದದಲ್ಲಿ, ಮಹಾಕಾಲದಲ್ಲಿ ತಾನು ಕೊಂದದಲ್ಲಿ ಇದು ವಿಘ್ನವ ತರುವುದ ಪರಯ ಮಾರಹರನ ಪರಯ ತ್ರಾತ ಈಶ ಹುಮೇಶ ಸುರಮುನಿ ನಮಿಪ ಮಾರಹರನ ಪರಯ ಸೂರ್ಯ ಬಾಲಿ ಬಿಡಿದ ಸೂರ್ಯ ಬಾಲದಿ ಬಿಡಿದ ಕಾಲ ಸಮಸ್ತ ಘೋರಂ ವಹಿಸುವೆವೋ ಏನಿಗೆ ಮೇರೋಷ ವಿಭ್ರಮಿಸುತ್ತ ಜಗವನ್ನೆಲ್ಲ ಸೂರ್ಯಗೊಳ್ಳುವೇನಾ ಜನರೇ, ನನ್ನ ವೇಷವನ್ನು ನೋಡಿರಿ. ನಿಜವಾದ ಕುದುರೆ ಸ್ವರನೆಂದು ನಂಬಬಿಡರಿ. ಸಕಲರಿಂದ ಶನೇಶ್ವರನೆಂದೇ ಕರೆಯಲ್ಪಡುತ್ತೇನೆ. ನಾನು ಮನುಷ್ಯ ಪ್ರಾಣಿಗಳ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ, ಪಂಚಮ, ದ್ವಾದಶ ಸ್ಥಾನಗಳಲ್ಲಿದ್ದಾರೆ. ನಾನು
ಋಷಿಯಾದರೂ ತಪೋತ್ಪನ್ನನಾದರೂ ನನ್ನ ಮಾಯಾಜಾಲದಿಂದ ಸಿಲುಕಲೇ ಇರಲಾರನು. ಈ ವಿಕ್ರಮನೆಂದರೆ ಇವನಿಗೆ ಕಪ್ಪುದಾರ್ಥವು, ಇವನಿಗೆ ತನ್ನ ಧಾತುರತ್ವದ ಅಭಿಮಾನವಿರುವುದು, ಶೂರತ್ವದ ಗೌರವವಿರುವುದು, ಪರೋಪಕಾರದ ಪ್ರತಿಷ್ಠೆ ಇರುವುದು, ಐಶ್ವರ್ಯದ ಮದವಿರುವುದು. ಧಾತೃತ್ವ, ಶೂರತ್ವ, ಪರೋಪಕಾರ ಐಶ್ವರ್ಯಗಳನ್ನೆಲ್ಲ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ನಾಶ ಮಾಡಿಬಿಡುವನು. ನಾನು ದುಷ್ಟ ಸ್ಥಾನಕ್ಕೆ ಹೊಂದಿರುವುದರಿಂದಲೇ ಇವನಿಗೂ ಆ ಬ್ರಾಹ್ಮಣನ ಬದಲಾಗಿ ತನ್ನನ್ನು ಕಾಡಬೇಕೆಂದು ಬೇಡಿಕೊಳ್ಳುವ ಬುದ್ಧಿ ಆಯಿತು. ನಾನು ಎಷ್ಟು ಬರಿಯಿಂದ ಹೇಳಿದರೂ ಕೇಳದೆ ತನ್ನ ಮಾತನ್ನೇ ನಡೆಸಿಕೊಡನು. ಇರಲಿ, ಇದರ ಫಲವನ್ನು ಇವನಿಗೆ ಅನುಭವಿಸಲಿಕ್ಕೆ ಅರ್ಥವಿದ್ದರೆ ಪ್ರತಾಪವಾದರೂ ಹೇಗೆ ತಿಳಿಯಬೇಕು? ಸದ್ಯಕ್ಕೆ ಈ ರಾಹುತನ ವೇಷದಿಂದ ಉಜ್ಜನಿಯನ್ನು ಪ್ರವೇಶಿಸಿ ಅಶ್ವದಲ್ಲಿ ಲೋಭ ಉಂಟು ಅಂತ ಅವನನ್ನು ಇದರ ಮೇಲೆ ಕೂಡಿಸಿನೆಂದರೆ ನನ್ನ ಕಾರ್ಯವಾಯಿತು. ಅವನು ಇರಲಿ, ಪ್ರಚುರಕ್ಕೆ ಹೀಗೆ ಮಾಡುವೆನು. ಒದಗಿಸಿ ತರ್ಪ ಎನ್ನ ಪ್ರತಾಪ, ಒದಗಿಸಿ ತರ್ಪ ಎನ್ನ ಪ್ರತಾಪ, ಹರಿಸಾಬು ಪ್ರತಾಪ. ದೇಶ ಭ್ರಷ್ಟನನ್ನು ಮಾಡಿ ಸನ್ನಸದ, ದೇಶ ಭ್ರಷ್ಟನನ್ನು ಮಾಡಿ ಸನ್ನಸದ, ದೋಷರಿಕಾಯ ಖಂಡಿಸುವೆ. ದೇಶ ಭ್ರಷ್ಟನನ್ನು ಮಾಡಿ ಸನ್ನಸದ, ದೋಷರಿಕಾಯ ಖಂಡಿಸುವೆ. ಮಾನಹೀನ ಮುದ ಹರಿಸಾಬು ಪ್ರತಾಪ, ಮುದ ಹರಿಸಾಬು ಪ್ರತಾಪ, ಮುದ ಹರಿಸಾಬು ಪ್ರತಾಪ. ದೇಶ ಭ್ರಷ್ಟನನ್ನು ಮಾಡಿ ಸನ್ನಸದ, ದೇಶ ಭ್ರಷ್ಟನನ್ನು ಮಾಡಿ ಸನ್ನಸದ, ದೋಷರಿಕಾಯ ಖಂಡಿಸುವೆ. ದೇಶ ಭ್ರಷ್ಟನನ್ನು ಮಾಡಿ ಸನ್ನಸದ, ದೋಷರಿಕಾಯ ಖಂಡಿಸುವೆ. ಮಾನಹೀನ ಮುದ ಹರಿಸಾಬು ಪ್ರತಾಪ, ಮುದ ಹರಿಸಾಬು ಪ್ರತಾಪ, ಮುದ ಹರಿಸಾಬು ಪ್ರತಾಪ. ಅಲ್ಲ ಏಕೆ ನಿಮ್ಮೆಲ್ಲರ ಮುಖ ಕಮಲಗಳೇಕೆ ಬಾಡಿವೆ? ಹುಣ್ಣಿಮೆ ಚಂದ್ರನೊಳಗೊಂಡಿದ ಮಂಧಾನಿಯಗಳು ವಿಕಸಿತವಲ್ಲದಿರುವುದು ವಿಪರೀಚಿತವಲ್ಲವೇನು? ರಾಜಾದಿರಾಜ ಪೂರ್ಣಚಂದ್ರಗೆ ಗ್ರಹಣ ಹತ್ತೋದೆಂಬ ಆಲೋಚನೆಯಿಂದಲೇ ಎಲ್ಲರೂ ಚಿಂತಾಗನೆಯಲ್ಲಿ ಒಳಗೊಂಡಿರೋರು. ಇದಕ್ಕೇಕೆ ಇಷ್ಟೊಂದು ಚಿಂತಿಸಬೇಕು? ಗ್ರಹಣವು ತೃಪ್ತಿಯ ಕಾಲಕ್ಕೆ ಬರತಕ್ಕದ್ದು. ಅದರ ವಿಷಯಕ್ಕೆ ಚಿಂತಿಸಿ ಫಲವೇನು? ಅದು ಎಷ್ಟು ಕಾಲ ಇರತಕ್ಕದ್ದು? ಒಂದು ಗಳಿಗೆ, ಇಲ್ಲವೇ ಒಂದು ತಾಸು, ಇಲ್ಲವೇ ಒಂದು ಪ್ರಹಾರವೆಂದರೆ ಬಹಳವಾಯಿತು. ಗ್ರಹಣವು ನಿವೃತ್ತಿಯಾಗಬೇಕಾದರೆ ಎಲ್ಲರೂ ಏಕಮನಸ್ಸಿನಿಂದ ದೇವತಾರಾಧನೆಯನ್ನು ಮಾಡಿದರೆ ತಿರಿತು. ಅದು ಸ್ವಲ್ಪ ಕಾಲದ್ದೇ ಸರಿ, ಆದರೂ ಅದನ್ನು ಅನುಭವಿಸತಕ್ಕವರಿಗೂ ಕೇಳುವವರಿಗೂ ನೋಡುವವರಿಗೂ ಬಹಳ ತ್ರಾಸದಾಯಕವಾಗಿರುತ್ತದೆ. ವಿಧಿಯ ಬರಹವನ್ನು ಅಳಿಸುವವರ್ಯಾರು? ತಾವು ಆಜ್ಞಾಪಿಸದಂತೆ ದೇವತಾರಾಧನೆ ಮಾಡಿದರೆ ಅದರ ನಿವೃತ್ತಿ ಮಾರ್ಗವು ಮಾನವೇಂದ್ರನೇ ಅನುಮಾನವೇಕೆ ದಾನವಾಗದ ನೆರೆಮನದಿ ಬೇಗ ಮಾನವೇಂದ್ರನೇ
ಮನದಿ ಬೇಗ ಮಾನವೇಂದ್ರನೇ ದೇವ ದೇವ ವಸುದೇವನೊಲುಮೆಯೋ ದೇವ ದೇವ ವಸುದೇವನೊಲುಮೆಯೋ ಭಾವದಿಂದ ನಮ್ಮ ಕಾವಣ